ದೆಹಲಿಯಲ್ಲಿ ಇಂದು ನಡೆದ ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ನ ಗಣರಾಜ್ಯೋತ್ಸವ ಶಿಬಿರ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಚಾಲನೆ ನೀಡಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಂದು ರಕ್ಷಣಾ ಕ್ಷೇತ್ರವು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತಿದೆ. 2047ರ ವಿಕಸಿತ ಭಾರತದ ಪರಿಕಲ್ಪನೆ ಸಾಕಾರಕ್ಕೆ ಭಾರತೀಯ ಸೇನೆಯು ಅಪಾರ ಕೊಡುಗೆ ನೀಡುತ್ತಿದೆ ಎಂದರು. ಎನ್ಸಿಸಿ ಕೆಡೆಟ್ಗಳು ಇಂದು ದೇಶ ಸೇವೆಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಿರುವುದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ವಿವಿಧ ಕಾರ್ಯಾಚರಣೆಗಳಲ್ಲಿ ಇವರು ತೋರಿದ ಸಾಧನೆ ಅಪಾರ ಎಂದು ಉಪರಾಷ್ಟ್ರಪತಿ ಹೇಳಿದರು. ಆಪರೇಷನ್ ಸಿಂಧೂರ್ನ ಮೂಲಕ ಭಾರತೀಯ ಸೇನೆಯ ಶಕ್ತಿಯನ್ನು ಇಡೀ ವಿಶ್ವ ನೋಡಿದೆ ಎಂದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಈ ಕಾರ್ಯಾಚರಣೆಯಲ್ಲಿ 75,000 ಎನ್ಸಿಸಿ ಕೆಡೆಟ್ಗಳು ಭಾಗವಹಿಸುವ ಮೂಲಕ ಸಾಧನೆ ತೋರಿದ್ದಾರೆ ಎಂದರು. ಎನ್ಸಿಸಿ ಕೆಡೆಟ್ಗಳ ಸಂಖ್ಯೆ 17 ಲಕ್ಷದಿಂದ 20 ಲಕ್ಷಕ್ಕೆ ಏರಿದೆ. ಇದು ಶೇಕಡಾ 40ರಷ್ಟು ಬಾಲಕಿಯರ ಕೆಡೆಟ್ಗಳನ್ನು ಒಳಗೊಂಡಿರುವುದು ವಿಶೇಷವಾಗಿದೆ ಎಂದರು. Embodying the true spirit of our national unity. Dear cadets, you are not just participants in a camp. You are the ambassadors of a new India. The discipline you practice, the leadership you demonstrate, and the sense of responsibility you develop here will define your role in building an Atmanirbhar and a strong India that is Viksit Bharat. ಇದಕ್ಕೂ ಮುನ್ನ ಎನ್ಸಿಸಿ ಕೆಡೆಟ್ಗಳು ಗಣರಾಜ್ಯೋತ್ಸವ ಮೆರವಣಿಗೆ ನಡೆಸಿದರು. ಈ ಮೆರವಣಿಗೆಯಲ್ಲಿ 2,406 ಎನ್ಸಿಸಿ ಕೆಡೆಟ್ಗಳು ಭಾಗವಹಿಸಿದ್ದರು. ಇವರ ಪೈಕಿ 8,000 ಹೆಣ್ಣು ಮಕ್ಕಳು ಭಾಗವಹಿಸಿದ್ದು ಈ ವರ್ಷದ ವಿಶೇಷತೆಯಾಗಿದೆ. 25 ವಿದೇಶಿ ಕೆಡೆಟ್ಗಳು ಮತ್ತು ಅಧಿಕಾರಿಗಳು ಸಹ ಪಾಲ್ಗೊಂಡಿದ್ದರು. ಕೆಡೆಟ್ಗಳು ಗುಂಡು ಹಾರಿಸುವುದು ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು. Bihar School of Yoga, Munger. It's very creative also. Yes. My fellow cadets, we'll now guide you through this hall. I hope you have a wonderful visit. Jai Hind, sir.